ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ವಿಕ್ರಮ್ ಹೋಗಬೇಡಿ ಎಂದು ವಿನಂತಿಸಿದ ನಂತರ ರೆಹಮಾನ್ ಮರು ಮಾತನಾಡದೆ ಅಲ್ಲಿಯೇ ಉಳಿದ. ಆದರೆ ಜಾನಕಿಗೆ ಮಾತ್ರ ಅವನಿಗೆ ಇಲ್ಲಿ ಕಂಫರ್ಟ್ ಅನಿಸುತ್ತಿಲ್ಲ. ಈ ಹಾಸ್ಪಿಟಲ್ ವಾಸ ಹೊಸತವನಿಗೆ. ಇಲ್ಲಿರಲು ತುಂಬಾ ಕಷ್ಟವಾಗುತ್ತಿದೆ ಎಂದು ಯೋಚಿಸಿದವಳು ಕುಳಿತಿದ್ದವನ ಬಳಿಗೆ ಬಂದು, ಮಹಾನ್, ನನ್ನಿಂದ ನಿನಗೆ ತುಂಬಾ ಕಷ್ಟವಾಗುತ್ತಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಅವನ ಕೈ ಹಿಡಿದು ಅವನ ಸಮಕ್ಕೆ ಕುಳಿತವಳು, ನಾನು ಇಲ್ಲಿಯೇ ಇರ್ತೀನಿ, ನೀನು ಮನೆಗೆ ಹೋಗು. ಈ ವಾತಾವರಣ ನಿನಗೆ ಆಗುತ್ತಿಲ್ಲ, ತುಂಬಾ ಸುಸ್ತಾಗಿರುವ ಹಾಗೆ ಕಾಣ್ತಿದ್ದೀಯ. ನನ್ನ ಜೊತೆಗೆ ವಿಕ್ರಮ್ ಇರುತ್ತಾನೆ, ನೀನು ಮನೆಗೆ ಹೋಗು ಎಂದವಳ ಮಾತಿಗೆ ಕೋಪ ತಾರಕಕ್ಕೇರಿತು. ಅವಳು ಹಿಡಿದಿದ್ದ ಕೈ ಬಿರುಸಾಗಿ ಹಿಂದೆ ಎಳೆದುಕೊಂಡವನು ಎದ್ದು ನಿಂತು, ನನಗೆ ಇಲ್ಲಿ ಕಷ್ಟ ಆಗ್ತಿದೆ ಎಂದು ನಾನು ಏನಾದ್ರೂ ನಿನ್ನ ಬಳಿ ಹೇಳಿದ್ನೇನ ಎಂದು ಕೂಗಿದನು. ಅವನ ಜೋರು ಮಾತಿಗೆ ಅಲ್ಲಿಯೇ ಸ್ವಲ್ಪ ಅಂತರದಲ್ಲಿ ನಿಂತಿದ್ದ ಅರ್ಜುನ್, ನಯನ, ಕುಳಿತಿದ್ದ ಸುಪ್ರಭಾ ಎಲ್ಲರೂ ಅವರ ಬಳಿಗೆ ಬಂದಿದ್ದರು. ರೆಹಮಾನ್, ಇದು ಹಾಸ್ಪಿಟಲ್, ಯಾಕೆ ಹೀಗೆ ಕೂಗುತ್ತಿದ್ದೀಯ ಎಂದು ಗದರಿದಳು ನಯನ. ಇನ್ನೇನು ನಯನ, ಎಲ್ಲವನ್ನು ಇವಳ ಮೂಗಿನ ನೇರಕ್ಕೆ ಯೋಚಿಸುತ್ತಾಳೆ. ನನಗೆ ಇಲ್ಲಿರಲು ಕಷ್ಟ ಆಗ್ತಿದೆಯಂತೆ, ನಾನು ಇಲ್ಲಿಂದ ಹೋಗ್ಬೇಕಂತೆ. ನಾನು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿದ್ದೇನೆ, ನನಗೆ ಕಷ್ಟದ ಬಗ್ಗೆ ಅರಿವಿಲ್ಲ. ಇವಳೊಬ್ಬಳೆ ಎಲ್ಲದಕ್ಕೂ ಹೊಂದಿಕೊಳ್ಳುತ್ತಾಳೆ, ನಾನು ಎಲ್ಲಿಯೂ ಹೊಂದಿಕೊಳ್ಳುವುದಿಲ್ಲ ಎಂಬುದು ಇವಳ ಮಾತು ಎಂದು ಮತ್ತದೇ ಕೋಪದಲ್ಲಿ ಹೇಳಿದನು. ಅವನ ಮಾತಿಗೆ ಆಗಲೇ ಅವಳ ಕಣ್ಣು ತುಂಬಿದವು. ಮಹಾನ್, ನನ್ನ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದೀಯ ಎಂದು ಜಾನಕಿಯ ಮಾತು ಸಾಗುವಾಗಲೇ, ನಿನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋಗಲು ಅವರಿಗೆ ಇಷ್ಟ ಇಲ್ಲ ಎನಿಸುತ್ತದೆ. ನೀನು ಯಾಕೆ ಹೋಗು ಎಂದು ಬಲವಂತ ಮಾಡ್ತೀಯ ಜಾನಕಿ ಎಂದು ಬಂದ ಧ್ವನಿಯೆಡೆಗೆ ಎಲ್ಲರೂ ತಿರುಗಿದರೆ ಅಲ್ಲಿ ಲೀನಾ ಕೈಕಟ್ಟಿ ನಿಂತಿದ್ದಳು. ಇವರ ಬಳಿಗೆ ಬಂದವಳೆ, ಅಣ್ಣ, ನಾನು ಹೇಳಿದ್ದು ಸರಿ ಅಲ್ವಾ ಎಂದವಳು. ಜಾನಕಿ, ಅಪ್ಪ ಹೇಗಿದ್ದಾರೆ ಎಂದಳು. ಲೀನಾ ಮಾತಿಗೆ ರೆಹಮಾನ್ ಮೌನವಾಗಿ ನಿಂತಿದ್ದರೆ ಜಾನಕಿ, ಇವಾಗ ಪರವಾಗಿಲ್ಲ ಎಂದಿದ್ದಳು. ಲೀನಾ ತಂದಿದ್ದ ತಿಂಡಿಯ ಡಬ್ಬಿಯನ್ನು ಜಾನಕಿಯ ಕೈಗೆ ನೀಡಿದವಳು ಸುಪ್ರಭಾ ಅವರ ಜೊತೆ ಶಾಸ್ತ್ರಿಗಳನ್ನು ನೋಡಲು ಹೋಗಿದ್ದಳು. ರೆಹಮಾನ್ ಜಾನಕಿಯ ಮುಂದೆ ನಿಲ್ಲದೆ ಅಲ್ಲಿಂದ ಸರಿದು ಹೋಗಿದ್ದನು. ಜಾನಕಿಯ ಬಳಿಗೆ ಬಂದ ಅರ್ಜುನ್, ಜಾನಕಿ, ನಿನ್ನ ಗಂಡ ನಿನ್ನನ್ನು ತುಂಬಾ ಪ್ರೀತಿಸುತ್ತಾನೆ, ಅವನ ಮಾತಿಗೆ ಬೇಸರ ಮಾಡಿಕೊಳ್ಳಬೇಡ. ನಿನ್ನ ಜೀವನವನ್ನು ನೆನೆದು ತುಂಬಾ ಹೆದರಿದ್ದೆ, ಆದ್ರೆ ಇಂದು ರೆಹಮಾನನ ಕಣ್ಣಿನಲ್ಲಿ ನಿನ್ನೆಡೆಗಿನ ಅಪಾರ ಪ್ರೀತಿ ಕಂಡಿತು. ನಿಮ್ಮಿಬ್ಬರನ್ನು ನೋಡಿ ತುಂಬಾ ಖುಷಿಯಾಯಿತು. ಇನ್ನೊಮ್ಮೆ ಅವನನ್ನು ಇಲ್ಲಿಂದ ಹೋಗು ಎನ್ನಬೇಡ ಎಂದು ಹೇಳಿದನು. ಅವನ ಮಾತಿಗೆ ಆಯ್ತು ಎಂದು ತಲೆಯಾಡಿಸಿದಳು. ಕೆಲಸಕ್ಕೆ ಹೋಗಬೇಕಾಗಿದ್ದರಿಂದ ಅರ್ಜುನ್, ನಯನ, ಲೀನಾ ಎಲ್ಲರೂ ಹೋಗಿಯಾಗಿತ್ತು. ತನ್ನ ಅಕ್ಕನ ಬಳಿ ಬಂದ ವಿಕ್ರಮ್, ಅಕ್ಕ, ಅಮ್ಮನನ್ನು ಕರೆದುಕೊಂಡು ಮನೆಗೆ ಹೋಗಿ ಬನ್ನಿ, ನಾನು ಇಲ್ಲಿ ಇರುತ್ತೇನೆ ಎಂದು ಹೇಳಿದನು. ಎಲ್ಲರೂ 2 ದಿನದಿಂದ ಉಟ್ಟ ಬಟ್ಟೆಯಲ್ಲಿಯೇ ಇರುವುದರಿಂದ ಜಾನಕಿಗೂ ಕೂಡ ಅವನ ಮಾತು ಸರಿ ಎನಿಸಿ, ಸರಿ ಪಾಪು, ಹುಷಾರು, ಏನಾದ್ರೂ ಇದ್ರೆ ಕರೆ ಮಾಡು ಎಂದವಳು ಸುಪ್ರಭಾ ಅವರ ಬಳಿ ಹೋಗಿ, ಅಮ್ಮ, ಇಲ್ಲಿ ವಿಕ್ರಮ್ ಇರ್ತಾನಂತೆ, ನಾವು ಮನೆಗೆ ಹೋಗೋಣ, ಮಹಾನ್ ಆ ಕಡೆ ಇದ್ದಾನೆ, ನೀನೇ ಹೋಗಿ ಅವನನ್ನು ಮನೆಗೆ ಕರೆ ಎಂದು ಜಾನಕಿ ಹೇಳುತ್ತಿದ್ದ ಹಾಗೆ, ಜಾನಕಿ, ಬಾಯಿ ಮೇಲೆ ಹಾಕ್ತೀನಿ ನೋಡು, ಅವನು ಇವನು ಎನ್ನಲು ಅವನು ನಿನ್ನ ಗಂಡ ಕಣೆ, ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿ. ಪ್ರೀತಿ ಮಾಡಿ ಮದುವೆಯಾದ ತಕ್ಷಣ ಗಂಡ ಎನ್ನುವ ಸ್ಥಾನ ಯಾವತ್ತೂ ಬದಲಾಗುವುದಿಲ್ಲ. ಜಗತ್ತಿನಲ್ಲಿ ಜಾಗತೀಕರಣ ಎಷ್ಟೇ ಮುಂದುವರೆದರೂ ನಮ್ಮ ನೆಲದ ಸಂಸ್ಕಾರವನ್ನು ನಾವು ಎಂದಿಗೂ ಮರೆಯಬಾರದು. 4 ಜನರ ಎದುರಿಗೆ ನೀನು ಅವನನ್ನು ಹೀಗೆ ಮರ್ಯಾದೆ ಇಲ್ಲದೆ ಮಾತನಾಡಿಸಿದರೆ ನಿನ್ನ ಗಂಡನ ಮರ್ಯಾದೆ ಏನಾಗಬೇಡ ಎಂದು ಮೊದಲ ಬಾರಿಗೆ ಮಗಳಿಗೆ ಗದರಿದರೆ, ಛೇ, ಅಮ್ಮನ ಬುದ್ಧಿ ಗೊತ್ತಿದ್ದರೂ ಅಮ್ಮನ ಮುಂದೆ ನಾನ್ ಯಾಕೆ ಹೀಗೆಲ್ಲ ಮಾತನಾಡಿದೆ, ಇನ್ನೊಮ್ಮೆ ಅವರಿಗೆ ಅವನು ಇವನು ಎನ್ನುವುದು ಕಾಣಿಸಿದರೆ ನನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಎಂದು ಗೊಣಗಿಕೊಂಡಳು. ಅಳಿಯನನ್ನು ಅರಸಿ ಹೋಗಿ ಮನೆಗೆ ಬರುವಂತೆ ಹೇಳಿದರು ಸುಪ್ರಭಾ. ಮದುವೆಯಾದ ಮೇಲೆ ಮೊದಲ ಬಾರಿಗೆ ಮನೆಗೆ ಬರ್ತಿದೀಯ ರೆಹಮಾನ್, ನಿನ್ನನ್ನು ಆರತಿ ಮಾಡಿ ಒಳಗೆ ಕರೆದುಕೊಳ್ಳಬೇಕಾಗಿತ್ತು, ಆದರೆ ನನ್ನ ಪರಿಸ್ಥಿತಿ ಹೀಗಿದೆ, ಬೇಜಾರು ಮಾಡಿಕೊಳ್ಳಬೇಡ ಎಂದು ರೆಹಮಾನನನ್ನು ನೋಡಿಕೊಂಡು ಹೇಳಿದರು ಸುಪ್ರಭಾ. ಪರವಾಗಿಲ್ಲ ಅಮ್ಮ, ನೀವು ಹಾಗೆಲ್ಲ ಯೋಚಿಸಬೇಡಿ, ಇದು ಕೂಡ ನಮ್ಮ ಮನೆಯ ಹಾಗೆಯೇ ಎಂದನು. ಅವನ ಮಾತು ಕೇಳಿ ಖುಷಿಯಾದವರು, ಜಾನಕಿ, ನಾನು ಮನೆ ಸ್ವಚ್ಛ ಮಾಡುತ್ತೇನೆ,
ಅಷ್ಟರಲ್ಲಿ ಸ್ನಾನಕ್ಕೆ ಒಲೆಗೆ ಉರಿ ಹಾಕಿ ನೀರು ಕಾಯಿಸು ಎಂದು ತನ್ನ ಕೆಲಸವನ್ನು ಮಾಡಲು ಹೋಗಿದ್ದರು ಸುಪ್ರಭಾ ಅವರು. ರೆಹಮಾನನನ್ನು ಅವಳ ಕೋಣೆಗೆ ಕರೆದುಕೊಂಡು ಹೋದವಳು, ನೀವು ಇಲ್ಲಿಯೇ ಕುಳಿತಿರಿ, ನೀರು ಕಾಯ್ದ ತಕ್ಷಣ ಸ್ನಾನ ಮಾಡುವಿರಂತೆ ಎಂದರೆ ಅವಳ ಮಾತು ಕೇಳಿ ರೆಹಮಾನನಿಗೆ ಆಶ್ಚರ್ಯವಾಗಿತ್ತು. ಇದೇನು ಜಾನಕಿ, ಹೊಸದಾಗಿ ಹೋಗಿ ಬನ್ನಿ ಎಂದು ಹೇಳುತ್ತಿದ್ದೀಯಾ ಎಂದನು ಅದೇ ಆಶ್ಚರ್ಯದಲ್ಲಿ. ಅದು ಏಕವಚನದಲ್ಲಿ ಮಾತನಾಡಿಸಿದರೆ ಅಮ್ಮ ಬೈತಾರೆ ಎಂದು ಅವನ ಮುಖವನ್ನು ನೋಡದೆ ಅಲ್ಲಿಂದ ಹೋಗಿದ್ದಳು. ಆಸ್ಪತ್ರೆಯಲ್ಲಿ ತಾನು ಕೂಗಾಡಿದ್ದಕ್ಕೆ ಬೇಸರ ಮಾಡಿಕೊಂಡಿದ್ದಾಳೆ ಎಂದು ತಿಳಿದು ಹೋಗಿತ್ತು ಅವನಿಗೆ. ನೀರು ಕಾಯಿಸುತ್ತಾ ಒಲೆಯ ಮುಂದೆ ಕುಳಿತಿದ್ದವಳಿಗೆ ಯೋಚನೆ ಹತ್ತಿತು. ವಿಶಾಲವಾದ ಬಚ್ಚಲ ಮನೆ, ಒಂದು ನಲ್ಲಿಯಲ್ಲಿ ತಣ್ಣೀರು, ಒಂದು ನಲ್ಲಿಯಲ್ಲಿ ಬಿಸಿ ನೀರು, ಬೇಕೆಂದರೆ ಶವರ್. ಅವನ ಆಯ್ಕೆಯ ಟೂತ್ ಪೇಸ್ಟ್, ಸೋಪ್, ಶಾಂಪು ಇರುತ್ತಿದ್ದವು. ಅಂತಹ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡಿ ಅಭ್ಯಾಸವಾಗಿರುವವನು ಈ ನಮ್ಮ ಪುಟ್ಟ ಬಚ್ಚಲ ಮನೆಯಲ್ಲಿ ಅದು ಹೇಗೆ ಸ್ನಾನ ಮಾಡುತ್ತಾನೆ? ನಮ್ಮ ಮನೆಯನ್ನು ಏನು ತಿಳಿದುಕೊಳ್ಳುವುದಿಲ್ವಾ ಎನ್ನುವ ಚಿಂತೆ ಅವಳಿಗೆ. ಹಾಗಂತ ಈ ವಿಚಾರವನ್ನು ಅವನ ಮುಂದೆ ಮಾತನಾಡಲು ಭಯ ಅವಳಿಗೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಮಾತನಾಡಿದ್ದಕ್ಕೆ ಕೋಪ ಮಾಡಿಕೊಂಡಿದ್ದನ್ನು ನೆನೆದವಳು ಹಾಗೆ ಸುಮ್ಮನಾದಳು. ನೀರು ಬಿಸಿ ಇದೆ, ಟವಲ್ ಎಲ್ಲ ಇಟ್ಟಿದ್ದೀನಿ, ಸ್ನಾನ ಮಾಡಿ ಎಂದು ಹೇಳಿದವಳು ಹೊರ ಹೋಗಿದ್ದಳು. ಸ್ನೇಹಿತರಿಂದ ತರಿಸಿಕೊಂಡಿದ್ದ ಬಟ್ಟೆ ಹಿಡಿದು ಬಚ್ಚಲ ಮನೆಗೆ ಹೋದರೆ ತುಂಬಾ ಚಿಕ್ಕದಾದ ಬಚ್ಚಲ ಮನೆ ಅದು. ಆದರೆ ಬಹಳವೇ ಸ್ವಚ್ಛವಾಗಿತ್ತು. ಸಿಕ್ಕ ಸ್ವಲ್ಪವೇ ಸಮಯದಲ್ಲಿ ಅವನಿಗಿಷ್ಟವಾದ, ಅವನು ಯಾವಾಗಲೂ ಉಪಯೋಗಿಸುವ ಸೋಪು, ಶಾಂಪೂ, ಬ್ರಷ್, ಟೂತ್ ಪೇಸ್ಟ್ ಎಲ್ಲದರ ವ್ಯವಸ್ಥೆಯನ್ನು ಮಾಡಿದಳು. ಅವರ ಮನೆಯಲ್ಲಿ ಒಂದು ದಿನವೂ ಅವನಿಗಾಗಿ ಟವಲ್ ಎತ್ತಿಡದವಳು ಇಂದು ಟವಲ್ ಕೂಡ ಎತ್ತಿಟ್ಟು ಬಂದಿದ್ದಳು. ಜಾನಕಿ ಎಲ್ಲವನ್ನು ಜೋಡಿಸಿದ ಪರಿ ನೋಡಿದವನು ಮುಗುಳು ನಕ್ಕು ತುಸು ಹೆಚ್ಚೆ ಬಿಸಿ ಇರುವ ನೀರಿನಲ್ಲಿ ಸ್ನಾನ ಮಾಡಿ ಬಂದಿದ್ದನು. ಜಾನಕಿ ಸ್ನಾನ ಮಾಡಿ ಬರುವ ವೇಳೆಗೆ ಸುಪ್ರಭಾ ಅವರು ಆಗಲೇ ಅಡಿಗೆ ತಯಾರಿಸಿದ್ದರು. ನಾನು ಮಾಡುವ ಅಡಿಗೆ ನಿನಗೆ ಇಷ್ಟ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ನನಗೆ ಬರುವ ಹಾಗೆ ಮಾಡಿದ್ದೇನೆ, ಬೇಸರ ಮಾಡಿಕೊಳ್ಳದೆ ಊಟ ಮಾಡು ಎಂದು ಅಂಜಿಕೆಯಲ್ಲಿಯೇ ಹೇಳಿದರು ಸುಪ್ರಭಾ. ಶ್ರೀಮಂತರ ಮನೆಯ ಹುಡುಗ ಬಡವರ ಮನೆಯ ಊಟ ಹಿಡಿಸುತ್ತೋ ಇಲ್ಲವೋ ಎನ್ನುವ ಯೋಚನೆ ಅವರಿಗೆ. ನೀವು ಪದೇ ಪದೇ ನನ್ನನ್ನು ಹೊರಗಿನವನನ್ನಾಗಿ ಮಾಡ್ತಿದ್ದೀರಾ ಅಮ್ಮ, ಅದೇ ನನಗೆ ಬೇಸರವಾಗುತ್ತಿದೆ. ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ ಎಂದು ಜಾನಕಿ ಹೇಳಿದ್ದಾಳೆ ಎಂದು ಹೇಳಿದವನು ಊಟಕ್ಕೆ ಹಾಸಿದ್ದ ಚಾಪೆಯ ಮೇಲೆ ಅವನೇ ಬಡಿಸಿ ಎಂದು ಹೇಳುತ್ತಾ ಕುಳಿತನು. ನಾನು ಯಾವಾಗ ಇವನಿಗೆ ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ ಎಂದು ಹೇಳಿದೆ ಎಂದು ಯೋಚಿಸತೊಡಗಿದಳು ಜಾನಕಿ. ಜಾನಕಿ, ನೀನು ಯಾಕೆ ಇನ್ನು ನಿಂತಿದ್ದೀಯಾ, ಬಾ ಕುಳಿತುಕೋ, ಇಬ್ಬರಿಗೂ ಬಡಿಸುತ್ತೇನೆ ಎಂದರು. ಅಮ್ಮ ಇರುವುದಕ್ಕೋಸ್ಕರ ಮುಜುಗರದಲ್ಲಿಯೇ ರೆಹಮಾನನ ಪಕ್ಕ ಕುಳಿತಳು. ರೆಹಮಾನನಿಗೆ ಸುಪ್ರಭಾ ಅವರು ಮಾಡಿದ ಅಡಿಗೆ ತುಂಬಾ ಹಿಡಿಸಿತು. ಆಸ್ಪತ್ರೆಯಲ್ಲಿ ಸರಿಯಾಗಿ ಊಟ ತಿನ್ನದೆ ಇರುವುದರಿಂದ ಅವನೇ ಕೇಳಿ ಹಾಕಿಸಿಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದ್ದನು. ರೆಹಮಾನ್, ರಾತ್ರಿಯೆಲ್ಲ ನಿನಗೆ ನಿದ್ದೆ ಇಲ್ಲ, ನೀನು ಹೋಗಿ ಸ್ವಲ್ಪ ಹೊತ್ತು ಮಲಗಿರು, ಸಂಜೆ ಹಾಸ್ಪಿಟಲ್ಗೆ ಹೋಗೋಣ ಎಂದು ಸುಪ್ರಭಾ ಅವರೇ ಬಲವಂತ ಮಾಡಿ ಅವನನ್ನು ಜಾನಕಿಯ ಕೋಣೆಗೆ ಕಳುಹಿಸಿದರು. ಜಾನಕಿ ಅಡಿಗೆ ಮನೆಯಲ್ಲಿ ತಾಯಿಗೆ ಸಹಾಯ ಮಾಡಿದವಳು. ಅವಳಿಗೂ ಕೂಡ ಸುಸ್ತಾಗಿದ್ದರಿಂದ ಕೋಣೆಗೆ ಬಂದರೆ ರೆಹಮಾನ್ ಆಗಲೇ ನಿದ್ರಿಸುತ್ತಿದ್ದನು. ರಾತ್ರಿ ನಿದ್ರೆ ಇಲ್ಲದಿರುವುದರಿಂದ ಮತ್ತು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದ್ದರಿಂದ ಬಹುಬೇಗ ನಿದ್ರೆ ಹತ್ತಿತು ಅವನಿಗೆ. ಜಾನಕಿ ಮಲಗಲು ಬಂದವಳು ಮಂಚದ ಮೇಲೆ ರೆಹಮಾನ್ ಮಲಗಿರುವುದನ್ನು ನೋಡಿ ನಾನು ಈಗ ಎಲ್ಲಿ ಮಲಗುವುದು ಎಂದು ಯೋಚಿಸತೊಡಗಿದಳು. ಅವರ ಮನೆಯ ಹಾಸಿಗೆ ಇಲ್ಲಿ ಸೋಫಾದ ವ್ಯವಸ್ಥೆ ಇರಲಿಲ್ಲ. ಹಾಗಂತ ಹೊರಗೆ ಹೋದರೆ ಅಮ್ಮ ಬೈತಾರೆ ಎಂದು ಯೋಚಿಸಿ ಮಲಗಿದ್ದವನ ಪಕ್ಕ ಬಂದು ಕುಳಿತಳು. ಬಿಸಿ ಊಟ ಮಾಡಿ ಬಂದು ಮಲಗಿದ್ದರಿಂದ ಆಗಲೇ ರೆಹಮಾನನ ಹಣೆಯ ಮೇಲೆ ಬೆವರ ಹನಿಗಳು ಮೂಡಿದವು. ಅದನ್ನು ನೋಡಿದವಳೆ ತನ್ನ ಸೆರಗಿನ ತುದಿಯಿಂದ ಹಣೆಯ ಮೇಲೆ ಮೂಡಿದ ಬೆವರ ಹನಿಗಳನ್ನು ಒರೆಸಿದವಳು ಫ್ಯಾನ್ ಸ್ವಿಚ್ ಹಾಕಿ ಹಣೆಯ ಮೇಲಿನ ಕೂದಲನ್ನು ಹಿಂದೆ ನೀವುತ್ತಾ ಅರ್ಜುನ್ ಆಡಿದ ಮಾತುಗಳನ್ನು ನೆನೆದಳು. ನಿನ್ನ ವ್ಯಕ್ತಿತ್ವ ನೋಡಿ ನಿನ್ನ ಸುತ್ತಮುತ್ತ ಇರುವ ಎಲ್ಲರೂ ನಿನ್ನನ್ನು ಇಷ್ಟಪಡುತ್ತಾರೆ. ಎಲ್ಲರೂ ನಿನ್ನನ್ನು ಇಷ್ಟಪಡಲು ಕಾರಣ ಬೇಕಿಲ್ಲ ಎನಿಸುತ್ತದೆ. ಹಾಗಂತ ನೀನು ನನಗೆ ಇಷ್ಟ ಇಲ್ಲ ಎಂದರೆ ಅದು ಸುಳ್ಳಾಗುತ್ತೆ. ಹೇಳಿದ ಹಾಗೆ ಆಗುತ್ತದೆ ಮಹಾನ್. ಇತ್ತೀಚೆಗೆ ನೀನೇ ನನ್ನ ಜೀವ ಆಗಿಬಿಟ್ಟಿದ್ದೀಯ. ಅದನ್ನು ಬಾಯಿ ಬಿಟ್ಟು ಹೇಳುವಂತಹ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಎಂತಹ ವಿಪರ್ಯಾಸ ನೋಡು. ಗಂಡನನ್ನೇ ಪ್ರೀತಿಸುತ್ತಿದ್ದೀನಿ ಎಂದು ಹೇಳಲು ಆಗದೆ ಇರುವಂತಹ ನತದೃಷ್ಟೆ ನಾನೊಬ್ಬಳೆ ಎನಿಸುತ್ತದೆ. 15 ದಿನಕ್ಕೊಮ್ಮೆ ಬರುವ ಶಶಿಯಲ್ಲ ನೀನು, ಪ್ರತಿದಿನ ಹೊಸದಾಗಿ ಉದಯಿಸುವ ರವಿಯು ನೀನು.
ಭಾವನೆಗಳೇ ಇಲ್ಲದ ಬದುಕಿಗೆ ಬಣ್ಣ ಬಳಿದ ಕಲೆಗಾರ ನೀನು. ರೆಕ್ಕೆ ಇಲ್ಲದೆಯೂ ಮನದಲ್ಲಿ ಹಾರಲು ಕಲಿಸಿದ ಜಾದುಗಾರ ನೀನು. ಅಂತರಂಗದ ತರಂಗದೆಲೆಗಳ ಹೊಸ ಚೈತನ್ಯವು ನೀನು. ಮೊದಲ ಮಳೆಯಲ್ಲಿ ಧರಣಿಯಿಂದ ಪಸರಿಸುವ ಪರಿಮಳ ನೀನು. ಗಂಧವನ್ನು ತೇದು ತೆಗೆದಾಗ ಘಮಘಮಿಸುವ ಹೊನಲು ನೀನು. ತನ್ನ ಇನಿಯನಿಗಾಗಿ ಅವಳ ಎದೆಯಲ್ಲಿ ಮೂಡಿದ ಸಾಲುಗಳು ಇವು. ತಕ್ಷಣ ಅವನಿಂದ ಕೈ ತೆಗೆದವಳು, ನಾನು ಏನು ಮಾಡುತ್ತಿದ್ದೇನೆ? ನನ್ನ ಹುಚ್ಚುತನ ಇವನಿಗೆ ತಿಳಿದರೆ ನನ್ನನ್ನು ಏನು ತಿಳಿದುಕೊಳ್ಳುತ್ತಾನೆ? ನಿನ್ನ ಮೇಲಿನ ಪ್ರೀತಿಯನ್ನು ಎದೆಯಲ್ಲಿ ಎಂದಿಗೂ ಹಚ್ಚ ಹಸಿರಾಗಿಯೇ ಇರುತ್ತದೆ. ನಿನ್ನಿಂದ ದೂರವಾದರೂ ಸಹ ನಿನ್ನ ನೆನಪುಗಳಿಂದಲೇ ಜೀವಿಸುತ್ತೇನೆ ಎಂದು ಹೇಳುತ್ತಲೇ ಅವಳಿಗೂ ನಿದ್ರೆಯ ಜೊಂಪು ಹತ್ತಿದಾಗ ಅವನ ಪಕ್ಕವೇ ಮಲಗಿದಳು ಜಾನಕಿ. ಮುಂದುವರಿಯುವುದು. ಧನ್ಯವಾದಗಳು.